ರಬ್ಬರ್ ಸ್ಟ್ಯಾಂಪ್ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಪೊಲೀಸರ ಜೊತೆ ಸಭೆ ನಡೆಸಲು ಡಿಕೆಶಿ ಯಾರು? ಹೋಮ್ ಮಿನಿಸ್ಟರ್ ರಬ್ಬರ್ ಸ್ಟ್ಯಾಂಪ್ ಮಾತ್ರ ಸೀಮಿತ. ಪೊಲೀಸರ ಜೊತೆ ಸಭೆ ನಡೆಸೋಕೆ ಡಿಕೆ ಶಿವಕುಮಾರ್ ಯಾರ್ ಸ್ವಾಮಿ? ಬಳ್ಳಾರಿಯಲ್ಲಿ ಸಭೆ ನಡೆಸುವ ಅಧಿಕಾರ ಕೊಟ್ಟಿದ್ಯಾರು? ಕೈಪಡೆ ವಿರುದ್ಧ ಮುಗಿಬಿದ್ದ ಎಚ್.ಡಿ. ಕುಮಾರಸ್ವಾಮಿ. ರಾಜ್ಯದಲ್ಲಿ ಇರೋದು ರಬ್ಬರ್ ಸ್ಟ್ಯಾಂಪ್ ಗೃಹ ಸಚಿವರ. ಡಿಕೆಶಿ ಸಭೆ ನಡೆಸಿದ್ದಾರೆ, ಗೃಹ ಸಚಿವರು ಇರಲಿಲ್ಲ. ಗೃಹ ಇಲಾಖೆಯಲ್ಲಿ ಡಿಕೆ ಶಿವಕುಮಾರ್ ಹಸ್ತಕ್ಷೇಪ ಯಾಕೆ? ಸ್ಥಳ ಪರಿಶೀಲನೆ ಮಾಡಿ ಡಿಕೆಶಿ ಕ್ಲೀನ್ ಚೀಟ್ ಕೊಟ್ಟಿದ್ದಾರೆ. ಪ್ರಕರಣ ಮುಚ್ಚಿ ಹಾಕಲು ತರಾತುರಿಯಲ್ಲಿ ಸರ್ಕಾರ ಕೆಲಸವನ್ನ ಮಾಡ್ತು. ಬಳ್ಳಾರಿ ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರು ಓನ್ಲಿ ರಬ್ಬರ್ ಸ್ಟ್ಯಾಂಪ್ ಮಿನಿಸ್ಟರ್ ಅಂತ, ಅಂದ್ರೆ ಹೋಮ್ ಮಿನಿಸ್ಟರ್ ಅಂತ ಅನ್ಸುತ್ತೆ ಅನ್ನುವಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಈಗಾಗಲೇ ಬಳ್ಳಾರಿಯ ಗಲಭೆ ವಿಚಾರ ಎಷ್ಟರ ಮಟ್ಟಿಗೆ ಒಂದು ಹೈಪ್ ಅನ್ನ ಕ್ರಿಯೇಟ್ ಮಾಡಿದ್ರು, ರಾಜಕಾರಣದಲ್ಲಿ ಎಷ್ಟರ ಮಟ್ಟಿಗೆ ಸುದ್ದಿಯನ್ನ ಕ್ರಿಯೇಟ್ ಮಾಡ್ತು, ಅಲ್ಲಿ ಏನೆಲ್ಲ ನಡೀತು, ಏನೆಲ್ಲ ಆಗುಹೋಗುಗಳಾಯಿತು, ಇದ್ರ ಬಗ್ಗೆ ಇಡೀ ರಾಜ್ಯವೇ ಬೆಚ್ಚಿ ಬಿದ್ದಿದೆ ಅಲ್ಲಿ ನಡೆದಂತ ಒಂದು ಗುಂಡಿನ ದಾಳಿಯಿಂದ. ಇದೆಲ್ಲ ಆದ್ರೂ ಕೂಡ ಇದು ಗೃಹ ಸಚಿವರಿಗೆ ಗೊತ್ತಿಲ್ಲ ಅಂತ ಅಂದ್ರೆ ಇನ್ನೇನು ಇವರು ಓನ್ಲಿ ಸ್ಟ್ಯಾಂಪ್ಗೆ ಅಷ್ಟೇ ಸೈನ್ ಮಾಡಕ್ಕೆ ರಬ್ಬರ್ ಸ್ಟ್ಯಾಂಪ್ ಮಾತ್ರ ಮಿನಿಸ್ಟರ್ ಆಗಿದ್ದಾರೆ ಅನ್ನುವಂತ ಸ್ಟೇಟ್ಮೆಂಟ್ ಅನ್ನ ಇದೀಗ ಕುಮಾರಸ್ವಾಮಿ ಕೊಟ್ಟಿದ್ದಾರೆ. ಇನ್ನ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಗೃಹ ಇಲಾಖೆನೂ ಅವರ ನಡೆಸ್ತಾ ಇದ್ದಾರೆ ಏನೋ ಗೊತ್ತಿಲ್ಲ ನನಗೆ. ಏಕೆಂದ್ರೆ ನಿನ್ನೆ ದಿನ ಬಳ್ಳಾರಿಯಲ್ಲಿ ಮೃತಪಟ್ಟಂತ ಕುಟುಂಬಕ್ಕೆ ಭೇಟಿ ಕೊಟ್ಟು ನಂತರ ಪೊಲೀಸ್ ಇಲಾಖೆ ಅಧಿಕಾರಿಗಳ ಸಭೆ ನಡೆಸ್ತಾರೆ. ಅಲ್ಲಿ ಗೃಹ ಸಚಿವರು, ರಾಜ್ಯದಲ್ಲಿ ಹೆಬ್ಬೆಟ್ಟಿನ ಗೃಹ ಸಚಿವರು ಅವರ ಅಧಿಕಾರದ ವ್ಯಾಪ್ತಿ ಏನು ಅಂತಕ್ಕಂಥದ್ದನ್ನ ಕೇಳಲಿಕ್ಕೆ ಬಯಸ್ತೀನಿ ನಾನು. ಗೃಹ ಸಚಿವರು ಹೋಗಿ ಪೊಲೀಸ್ ಇಲಾಖೆಯ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ರು ಓಕೆ, ಇಲ್ಲ ಮುಖ್ಯಮಂತ್ರಿಗಳು ಕರೆದು ಸಭೆ ನಡೆಸಿದ್ರು ಓಕೆ. ಈ ಎರಡು ಇಲಾಖೆಗೆ ಇವರು ಸಂಬಂಧಪಟ್ಟಿರ್ತಕ್ಕಂಥದ್ದಲ್ಲ. ಉಪಮುಖ್ಯಮಂತ್ರಿಗಳಿಗೆ ಯಾವ ಇದ್ರ ಮೇಲೆ ಇವರು ಸಭೆ ನಡೆಸ್ತಾರೆ? ಇಲ್ಲಿ ನೆನ್ನೆ ದಿನ ಶಾಸಕರ ಜನಪ್ರಿಯತೆ ಸಹಿಸದೆ ಬ್ಯಾನರ್ ಗಲಾಟೆ, ಉಪಮುಖ್ಯಮಂತ್ರಿಗಳು ಸರ್ಟಿಫಿಕೇಟ್ ಕೊಟ್ಟ ಹೋಗಿದೆ. ಅದ್ರ ಜೊತೆಗೆ ಸತ್ಯಶೋಧನಾ ಸಮಿತಿ ವರದಿ ಮಾಹಿತಿ ಬೇರೆ, ಅಲ್ಲಿ ಬೇರೆ ಹೇಳ್ತೀರಾ ಅಸೂಯೆಯಿಂದ ಬ್ಯಾನರ್ ಗಲಾಟೆ. ಶಾಸಕರು ಕಾನೂನು ಮೀರಿಲ್ಲ ಅಂತ ಹೇಳಿ ಅಲ್ಲೊಂದು ಸರ್ಟಿಫಿಕೇಟ್ ಕೊಟ್ಕೊಂಡ್ಬಿಟ್ಟಿದ್ದೀರಿ. ಗೃಹ ಸಚಿವರಿಗೆ, ಉಪಮುಖ್ಯಮಂತ್ರಿಗಳಿಗೆ ಹೇಳ್ತೀನಿ, ನೀವುಗಳೇ ಸರ್ಟಿಫಿಕೇಟ್ ಕೊಟ್ಬಿಟ್ಟು ನಿಮ್ ಶಾಸಕನಿಗೆ ಯಾವ ತನಿಖೆ ನಡೆಸ್ತೀರಿ? ಯಾರ ಮೇಲೆ ತಪ್ಪಿದ ಹೆಸರು ಮಾಡ್ತೀರಿ? ಈಗ ಅವನ ಅಮಾಯಕ ಅಂತ ಹೇಳಲ್ಲ ನಾನು, ಕಾಂಗ್ರೆಸ್ ಕಾರ್ಯಕರ್ತ ಸತ್ತಿದ್ದಾನೆ, ಯಾರಿಗೆ ಶಿಕ್ಷೆ ಕೊಡ್ತೀರಿ? ಗುಂಡಾರಸ್ಥರಿಗೆ ಶಿಕ್ಷೆ ಕೊಡ್ತಿರೋ ಇಲ್ಲ ಮತ್ತಿನ್ಯಾರಿಗೆ ಶಿಕ್ಷೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರಿ ತಪ್ಪಿತಸ್ಥರು ಮಾಡ್ಲಿಕ್ಕೆ? 5 ನಿಮಿಷದಲ್ಲಿ ಡಿಸ್ಪರ್ಸ್ ಮಾಡಬಹುದಾಗಿತ್ತು ಆ ಕ್ರೌಡ್ನ. ಏನ್ ದೊಡ್ಡ ಗುಂಪೇನಿದ್ದಲ್ಲ ಅದು. ಎಷ್ಟು ಅಂತ ಹೇಳಿ ಇಂಥ ಸರ್ಕಾರದಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಸ್ವೇಚ್ಛಾಚಾರವಾಗಿ ಕಾನೂನನ್ನ ಅವ್ರ ಕೈಗೆ ತಗೊಂಡು ಪೊಲೀಸ್ನವರನ್ನ ನಿಷ್ಕ್ರಿಯ ಮಾಡಿ ಇವ್ರು ಇಷ್ಟ ಬಂದಂಗೆ ಮಾಡ್ಕೊಂಡು ಈಗ ಅಸೂಯೆ ಸಣ್ಣ ಗಲಾಟೆ, ಅದು ಬ್ಯಾನರ್ ಗಲಾಟೆ. ಇದಕ್ಕೆ ಸರ್ಟಿಫಿಕೇಟ್ ಕೊಟ್ಟು ಬರೋ ಪಾಪ ಡಿ.ಕೆ. ಶಿವಕುಮಾರ್ ಅವರು ಸ್ಥಳ ಪರಿಶೀಲನೆ ಮಾಡಕ್ ಹೋಗಿದ್ರು ನಿನ್ನೆ. ಇನ್ನ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಗೃಹ ಇಲಾಖೆನೂ ಅವರ ನಡೆಸ್ತಾ ಇದ್ದಾರೆ ಏನೋ ಗೊತ್ತಿಲ್ಲ ನನಗೆ. ಏಕೆಂದ್ರೆ ನಿನ್ನೆ ದಿನ ಬಳ್ಳಾರಿಯಲ್ಲಿ ಮೃತಪಟ್ಟಂತ ಕುಟುಂಬಕ್ಕೆ ಭೇಟಿ ಕೊಟ್ಟು ನಂತರ ಪೊಲೀಸ್ ಇಲಾಖೆ ಅಧಿಕಾರಿಗಳ ಸಭೆ ನಡೆಸ್ತಾರೆ. ಅಲ್ಲಿ ಗೃಹ ಸಚಿವರು, ರಾಜ್ಯದಲ್ಲಿ ಹೆಬ್ಬೆಟ್ಟಿನ ಗೃಹ ಸಚಿವರು ಅವರ ಅಧಿಕಾರದ ವ್ಯಾಪ್ತಿ ಏನು ಅಂತಕ್ಕಂಥದ್ದನ್ನ ಕೇಳಲಿಕ್ಕೆ ಬಯಸ್ತೀನಿ ನಾನು. ಗೃಹ ಸಚಿವರು ಹೋಗಿ ಪೊಲೀಸ್ ಇಲಾಖೆಯ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ರು ಓಕೆ, ಇಲ್ಲ ಮುಖ್ಯಮಂತ್ರಿಗಳು ಕರೆದು ಸಭೆ ನಡೆಸಿದ್ರು ಓಕೆ. ಈ ಎರಡು ಇಲಾಖೆಗೆ ಇವರು ಸಂಬಂಧಪಟ್ಟಿರ್ತಕ್ಕಂಥದ್ದಲ್ಲ, ಉಪಮುಖ್ಯಮಂತ್ರಿಗಳಿಗೆ. ಬಳ್ಳಾರಿ ಗಲಭೆ ಪರಮೇಶ್ವರ್ ವರ್ಸಸ್ ಕುಮಾರಸ್ವಾಮಿ. ರಬ್ಬರ್ ಸ್ಟ್ಯಾಂಪ್ ಸಚಿವ ಎಂದ ಎಚ್ಡಿಕೆಗೆ ಇದೀಗ ತಿರುಗೇಟು. ಬಳ್ಳಾರಿ ಗಲಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಮೇಶ್ವರ್ ವರ್ಸಸ್ ಕುಮಾರಸ್ವಾಮಿ. ರಬ್ಬರ್ ಸ್ಟ್ಯಾಂಪ್ ಸಚಿವ ಎಂದ ಎಚ್ಡಿಕೆಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ನಾನು ಕೂಡ ಅವರಿಗೆ ಏನೇನೋ ಮಾತಾಡಬಹುದು, ಆದ್ರೆ ನಾನು ಮಾತಾಡಲ್ಲ ಎಂದು ಜಿ ಪರಮೇಶ್ವರ್ ಹೇಳಿದ್ದಾರೆ. ಕುಮಾರಸ್ವಾಮಿ ನನಗೆ ವೈಯಕ್ತಿಕ ಟೀಕೆ ಮಾಡಿದ್ದಾರೆ.
ನನ್ನನ್ನು ರಬ್ಬರ್ ಸ್ಟ್ಯಾಂಪ್ ಸಚಿವ ಅಂದಿದ್ದಾರೆ. ಕುಮಾರಸ್ವಾಮಿ ಜೊತೆ ನಾನು ಕೆಲಸ ಮಾಡಿದ್ದೇನೆ. ನನ್ನ ವ್ಯಕ್ತಿತ್ವ ಮತ್ತು ಸಾಮರ್ಥ್ಯ ಅವರಿಗೂ ಕೂಡ ಗೊತ್ತಿದೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಬ್ಬರ್ ಸ್ಟ್ಯಾಂಪ್ ವಿಚಾರ ಅಂದ್ರೆ ಸಂಬಂಧಪಟ್ಟಂತೆ ಈಗಾಗಲೇ ಬಳ್ಳಾರಿ ಗಲಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಮೇಶ್ವರ್ ವರ್ಸಸ್ ಕುಮಾರಸ್ವಾಮಿ ಮಧ್ಯೆ ಟಾಕ್ ಸಮರ ನಡೆದಿರುವಂತದ್ದು. ರಬ್ಬರ್ ಸ್ಟ್ಯಾಂಪ್ ಸಚಿವ ಅಂತ ಹೇಳ್ತಾರೆ, ಆದ್ರೆ ನಾನು ಏನ್ ಕೆಲಸ ಮಾಡಿದ್ದೀನಿ ಅನ್ನೋದು ಅವ್ರಿಗೂ ಕೂಡ ಗೊತ್ತಿದೆ. ನನ್ನ ಸಾಮರ್ಥ್ಯದ ಬಗ್ಗೆ ಅವ್ರಿಗೂ ಕೂಡ ಗೊತ್ತಿದೆ. ಗೊತ್ತಿದ್ದು ಕೂಡ ನನ್ನ ವೈಯಕ್ತಿಕವಾಗಿ ಮಾತನಾಡಿದ್ದಾರೆ, ಆದ್ರೆ ನಾನು ಅವರಿಗೆ ಏನೂ ಕೂಡ ಮಾತನಾಡಲ್ಲ ಅಂತ ಜಿ ಪರಮೇಶ್ವರ್ ಹೇಳಿದ್ದಾರೆ. ನೋಡಿ, ಕುಮಾರಸ್ವಾಮಿ ಅವರು 2 ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದವರು ಮತ್ತು ಈಗ ಅವರು ಬಹಳ ದೊಡ್ಡ ಭಾರಿ ಕೈಗಾರಿಕೆಯ ಸಚಿವರು. ಅದು ಬಹಳ ಪ್ರಾಮುಖ್ಯವಾದಂತ ಖಾತೆ ನಮ್ಮ ದೇಶದಲ್ಲಿ. ಸಾಕಷ್ಟು ಇಂಡಸ್ಟ್ರಿಗಳು ಬರ್ತಾ ಇದೆ. ಇಂಟರ್ನ್ಯಾಷನಲಿ ಭಾರತ ಕೈಗಾರಿಕೆಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಮುಂದೆ ಹೋಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಅವರು ಮಂತ್ರಿಗಳಾಗಿದ್ದಾರೆ. ಅವರು ಹೇಳಿಕೆ ಕೊಟ್ಟಿದ್ದಾರೆ ನನ್ನ ಬಗ್ಗೆ ವೈಯಕ್ತಿಕವಾಗಿ ರಬ್ಬರ್ ಸ್ಟ್ಯಾಂಪ್ ಅಂತ ಹೇಳಿದ್ದಾರೆ. ನಾನು ಅದನ್ನ ಅವ್ರಿಗೆ ಏನ್ ಬೇಕಾದ್ರೂ ನಾನು ಹೇಳಿಕೆಯನ್ನು ಕೊಡಬಹುದು, ಆದ್ರೆ ಅವರು ಜವಾಬ್ದಾರಿಯಿಂದ ಹೇಳಿದ್ದಾರೆ ಅಂತೇಳಿ ನಾನು ಭಾವಿಸ್ತೇನೆ. ಅದನ್ನ ನಾನು ಸ್ವೀಕಾರ ಮಾಡ್ತೇನೆ. ಮತ್ತು ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆಯನ್ನ ಯಾವ ರೀತಿ ಆಡಳಿತ ಮಾಡಬೇಕು ಅನ್ನೋ ಅರಿವು ನನಗಿದೆ ಅನ್ನೋದು ಅಷ್ಟೇ ನಾನು ಅವರಿಗೆ ಹೇಳಕ್ ಬಯಸ್ತೀನಿ. ನಾನು ಕೂಡ 38 ವರ್ಷ ರಾಜಕಾರಣದಲ್ಲಿದ್ದೇನೆ. ಅನೇಕ ಹುದ್ದೆಗಳಲ್ಲಿ ಕೆಲಸ ಮಾಡಿದ್ದೇನೆ. ಅವ್ರ ಜೊತೆಯಲ್ಲೂ ಕೆಲಸ ಮಾಡಿದ್ದೇನೆ. ಹಾಗಾಗಿ ಅವರಿಗೆ ನನ್ನ ಸಾಮರ್ಥ್ಯನೂ ಗೊತ್ತು, ನನ್ನ ವ್ಯಕ್ತಿತ್ವನೂ ಅವ್ರಿಗೆ ಗೊತ್ತು ಅಂತ ಅಂದ್ಕೊಳ್ತೇನೆ. ಹಾಗಾಗಿ ಅವ್ರ ಹೇಳಿಕೆ ಅದನ್ನ ನಾನು ಅಷ್ಟು ಸೀರಿಯಸ್ ಆಗಿ ತಗೊಳಕ್ ಹೋಗೋದಿಲ್ಲ. ನೋಡಿ, ಕುಮಾರಸ್ವಾಮಿ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ದೀಪಾ, ಈಗಾಗಲೇ ಇದೇನು ಎಚ್ ಡಿ ಕುಮಾರಸ್ವಾಮಿ ಮತ್ತು ಪರಮೇಶ್ವರ್ ಅವರ ವಾಕ್ ಸಮರ ಇದೆ, ಇದೊಂದು ರೀತಿಯಾಗಿ ರಾಜಕೀಯದಲ್ಲಿ ಮತ್ತೊಂದು ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದೆ ಅಂತ ಹೇಳ್ಬೋದು. ವನಿತಾ, ಹೌದು. ರಬ್ಬರ್ ಸ್ಟಾಂಪ್ ಗೃಹ ಸಚಿವರು ಅನ್ನುವಂತಹ ಹೇಳಿಕೆಯನ್ನ ಯಾವಾಗ HDK ಕೊಟ್ಟರು, ಒಂದಿಷ್ಟು ಅದು ಕಾಂಗ್ರೆಸ್ ನಾಯಕರುಗಳ ಕೆಂಗಣಿಗೂ ಕೂಡ ಗುರಿಯಾಗಿರುವಂತಹದ್ದು. ಪ್ರಮುಖವಾಗಿ ಅಲ್ಲಿನ ಒಂದಿಷ್ಟು ಅಂದ್ರೆ ಬದಲಾವಣೆ ಏನಿತ್ತು, SP ಆಗಿರ್ಬೋದು, DGP, ಒಂದಿಷ್ಟು ಜನರನ್ನ ಅಂದ್ರೆ ಅಮಾನತು ಸೇರಿದಂತೆ ಎತ್ತಂಗಡಿ ಮಾಡುವಂತಹ ಅಥವಾ ವರ್ಗಾವಣೆ ಮಾಡುವಂತಹ ಪ್ರಕ್ರಿಯೆಯಲ್ಲಿ ಪರಮೇಶ್ವರ್ ಅವರಿಗೆ ಗೊತ್ತಿಲ್ಲದೇನೆ ನಡೆದಿದೆ ಅನ್ನುವಂತಹದ್ದು ಒಂದಿಷ್ಟು ಆರೋಪ. ಆದ್ರೆ ಆಯಾ ಬದಲಾವಣೆಗೆ ತಕ್ಕಂತೆ CM ಅದನ್ನ ನಿರ್ಧಾರ ಮಾಡ್ತಾರೆ. ಯಾಕಂದ್ರೆ ಕ್ರೂಷಿಯಲ್ ಟೈಮ್ ಅನ್ನುವಂತಹದ್ದು ಒಂದಿರುತ್ತೆ. ಅಲ್ಲಿ ಯಾವ ರೀತಿಯಾದಂತಹ ಪ್ರಯತ್ನಗಳಾಗಿದೆ ಅಥವಾ ಅಲ್ಲಿ ಯಾವ ರೀತಿಯಾದಂತಹ ವೈಫಲ್ಯಗಳಾಗಿದೆ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಚರ್ಚೆಗಳು ಆಗ್ತವೆ. ಅದರ ರೀತಿಯಾಗಿ ಎತ್ತಂಗಡಿ ಅಥವಾ ಬೇರೆ ಕಡೆ ವರ್ಗಾವಣೆ ಮಾಡುವಂತಹ ನಿರ್ಧಾರಗಳನ್ನ CM ತೆಗೆದುಕೊಳ್ಳೋದು ಸಾಮಾನ್ಯ. ಆದ್ರೆ ಗೃಹ ಸಚಿವರಿಗೆ ಗೊತ್ತೇ ಇಲ್ಲ ಅನ್ನುವಂತಹದ್ದೇನಿರೋದಿಲ್ಲ. ಹಾಗಾಗಿ ಏನು ಕುಮಾರಸ್ವಾಮಿ ಅವರ ಹೇಳಿಕೆಗೆ ಇವತ್ತು ಪರಮೇಶ್ವರ್ ಅವರು ಕೂಡ ರಿಯಾಕ್ಟ್ ಮಾಡಿರುವಂತಹದ್ದು. ರಿಯಾಕ್ಟ್ ಮಾಡುವಂತಹ ಸಮಯದಲ್ಲೂ ಕೂಡ ಒಂದಿಷ್ಟು ಚರ್ಚೆ, ಅಂದ್ರೆ ಅವರ ಹೇಳಿಕೆಯನ್ನ ನಾನು ಯಾವುದೇ ರೀತಿಯಾಗಿ ಒಪ್ಪೋದಿಲ್ಲ. ಯಾಕಂದ್ರೆ ಹಿಂದೆಯೂ ಕೂಡ ಸಾಕಷ್ಟು ಅವರು ಆಡಳಿತದಲ್ಲಿ ಇದ್ದಂತಹ ಸಮಯದಲ್ಲಿ ಏನೆಲ್ಲ ಆಗಿತ್ತು ಅನ್ನುವಂತಹದ್ದನ್ನು ಕೂಡ ಅವರು ಪರೋಕ್ಷವಾಗಿ ಹೇಳಿರೋದ್ರಿಂದ ಒಂದಿಷ್ಟು ವಾಕ್ ಸಮರ ಇದು ಮುಂದುವರೆದಂತೆ ಕಾಣ್ತಿದೆ ಅಂತ. ಧನ್ಯವಾದಗಳು ದೀಪಾ ನಿಮ್ಮೆಲ್ಲ ಮಾಹಿತಿಗೆ. ಈಗಾಗಲೇ ಈ ಒಂದು ಬಳ್ಳಾರಿ ಗಲಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಪರಮೇಶ್ವರ್ ನನಗೆ ಈ ಒಂದು ಪೊಲೀಸ್ ಅಧಿಕಾರಿಗಳ ತಲೆದಂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಗೊತ್ತೇ ಇಲ್ಲ ಅನ್ನುವಂಥ ಮಾತನಾಡಿದ್ರು. ಅದಕ್ಕೆ ಕುಮಾರಸ್ವಾಮಿ ಅವರು ಇವರು ಏನು ಗೊತ್ತೇ ಇಲ್ಲ ಅಂತಾರೆ. DK ಶಿವಕುಮಾರ್ ಹೋಗಿ ಅಲ್ಲಿ ಸಭೆಯನ್ನ ಮಾಡ್ತಾರೆ. ಗೃಹ ಸಚಿವರು ಗೃಹ ಇಲಾಖೆಗೆ ಯಾಕೆ DKಶಿ ಎಂಟ್ರಿ ಕೊಡ್ತಾರೆ ಅನ್ನುವಂಥ ಪ್ರಶ್ನೆಯನ್ನ ಎತ್ತಿ ಇವರು ರಬ್ಬರ್ ಸ್ಟ್ಯಾಂಪ್ ಮಿನಿಸ್ಟರ್ ಅಂತ ಹೇಳ್ತಾರೆ. ಇದಕ್ಕೆ ಈಗ ಕೌಂಟರ್ ಅನ್ನ ಕೊಟ್ಟಿದ್ದಾರೆ ಪರಮೇಶ್ವರ್.